ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಸೀರೀಸ್. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಬೋತ್ ಇನ್ ಕನ್ನಡ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ದ ಫಸ್ಟ್ ಕಾನ್ಸೆಪ್ಟ್, ಮಾನ್ಯುಮೆಂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ವಿಚ್ ಸೈಟ್ ಇನ್ ಮಿಜೋರಾಂ ವಾಸ್ ರೀಸೆಂಟ್ಲಿ ಡಿಕ್ಲೇರ್ಡ್ ಎ ಮಾನ್ಯುಮೆಂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಬೈ ASI, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಓಕೆ, ಮಿಜೋರಾಂನಲ್ಲಿರುವ ಯಾವ ತಾಣವನ್ನು ಇತ್ತೀಚೆಗೆ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವೆಂದು ASI ಘೋಷಿಸಿತು ಅಂತಿದೆ. ಸೊ ಆನ್ಸರ್ ಏನಂದ್ರೆ ಲುಂಪುನ್ ರೋಪೈ. ಸೊ ಲುಂಪುನ್ ರೋಪೈ ಅಂತಕ್ಕಂಥ ಸೈಟ್ನ ಇತ್ತೀಚೆಗೆ ASI ಏನ್ ಮಾಡುತ್ತೆ ಮಾನ್ಯುಮೆಂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತೇಳಿ ಏನು ಡಿಕ್ಲೇರ್ ಮಾಡುತ್ತೆ. ಓಕೆ, ಸೊ ಲುಂಪುನ್ ರೋಪೈ ಏನಿದು, ಇದೊಂದು ಏನಿದೆ ಮೆಗಾಲಿಥಿಕ್ ಸೈಟ್. ಇದು ಮೆಗಾಲಿಥಿಕ್ ಸೈಟ್. ಸೊ ಎಲ್ಲಿ ಬರುತ್ತೆ ಇದು? ಮಿಜೋರಾಂ ಅಲ್ಲಿ ಬರುತ್ತೆ. ಮಿಜೋರಾಂ. ಓಕೆ, ಸೊ ಡೈರೆಕ್ಟ್ ಆಗಿ ಕ್ವಶನ್ ಬರುತ್ತೆ ಏನಂತೇಳಿ. ಸೊ ಲುಂಪುನ್ ರೋಪೈ ಅಂತಕ್ಕಂಥದ್ದು ನಾರ್ತ್ ಈಸ್ಟ್ ಅಲ್ಲಿ ಯಾವ ಸ್ಟೇಟ್ ಅಲ್ಲಿ ಕಂಡು ಬರುತ್ತೆ, ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಮತ್ತೆ ಇದು ಯಾವ ಒಂದು ಪೀರಿಯಡ್ ಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಇದು ಮೆಗಾಲಿಥಿಕ್ ಸೈಟ್. ಸೊ ಮೆಗಾಲಿಥಿಕ್ ಸೈಟ್ಸ್ ನೋಡಕ್ಕೆ ನಮ್ಗೆ ಯಾವ ತರ ಕಾಣಿಸುತ್ತೆ ಅಂತಂದ್ರೆ, ಈ ತರ ದೊಡ್ಡ ದೊಡ್ಡ ಏನು ನಾವು ಕಲ್ಲುಗಳನ್ನ ನೋಡ್ತೀವಿ, ಸರೌಂಡಿಂಗ್ ಏನು ಬರಿಯಲ್ಸ್ ನ. ಓಕೆ, ಏನು ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ASI ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದ್ರೆ 1861 ಅಲ್ಲಿ. 1861 ಯಾರು ಸ್ಟಾರ್ಟ್ ಮಾಡ್ತಾರೆ? ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಇದ್ರ ಕೆಲಸ ಏನಂತಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ರಿಸರ್ಚ್ ಮಾಡೋದು ಪ್ಲಸ್ ಕನ್ಸರ್ವ್ ಪ್ಲಸ್ ಪ್ರೊಟೆಕ್ಷನ್. ಸೊ ಇದು ಹಿಸ್ಟಾರಿಕಲ್ ಸೈಟ್ಸ್ ಏನ್ ಮಾಡುತ್ತೆ? ರಿಸರ್ಚ್, ಕನ್ಸರ್ವೇಷನ್ ಮತ್ತೆ ಪ್ರೊಟೆಕ್ಷನ್ ಮಾಡುತ್ತೆ. ಸೊ ಇದೇ ಒಂದು ಏನ್ ಡೈರೆಕ್ಷನ್ ಅಲ್ಲಿ ಹೆರಿಟೇಜ್ 2.0 ಅಂತಕ್ಕಂಥ ಸ್ಕೀಮ್ ಕೂಡ ರನ್ ಆಗುತ್ತೆ. ಸೊ ಇಲ್ಲಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಏನ್ ಮಾಡ್ತಾರೆ, ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಅಥವಾ ಸೈಟ್ಸ್ ಏನ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ರೆ ಲುಂಪುನ್ ರೋಪೈ ಇದು ಯಾವ ಸೈಟು? ಮೆಗಾಲಿಥಿಕ್ ಸೈಟು. ಎಲ್ಲಿದೆ ಇದು? ಮಿಜೋರಾಂ ಅಲ್ಲಿ ಇದೆ. ಇತ್ತೀಚೆಗೆ ASI ಏನ್ ಮಾಡಿದೆ, ಇದನ್ನ ಮಾನ್ಯುಮೆಂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಡಿಕ್ಲೇರ್ ಮಾಡಿದೆ. ಇದಿಷ್ಟು ಇಂಪಾರ್ಟೆಂಟ್. ಓಕೆ, ನಾವು ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಮುಂದಿನ ಕ್ವಶನ್ ನೋಡೋಣ. AI ಪ್ಲಸ್ ಕ್ಯಾಂಪಸ್. ವಿಚ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಅನೌನ್ಸ್ಡ್ ದಿ ಕಂಟ್ರೀಸ್ ಫಸ್ಟ್ AI ಪ್ಲಸ್ ಕ್ಯಾಂಪಸ್? ದೇಶದ ಮೊದಲ AI ಪ್ಲಸ್ ಕ್ಯಾಂಪಸ್ ಅನ್ನು ಘೋಷಿಸಿದ ಭಾರತೀಯ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಏನಂದ್ರೆ ಬಿಟ್ಸ್ ಪಿಲಾನಿ. ಯಾವುದು? ಬಿಟ್ಸ್ ಪಿಲಾನಿ ಅಂತ ಬರುತ್ತೆ. ಓಕೆ, ಸೊ ಎಲ್ಲಿ ಇದು ಸ್ಟಾರ್ಟ್ ಮಾಡ್ತಿದ್ದಾರೆ? ಅಮರಾವತಿಯಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಮರಾವತಿ, ಆಂಧ್ರ ಪ್ರದೇಶ್. ಅಮರಾವತಿ ಏನು? ಆಂಧ್ರ ಪ್ರದೇಶ್ ಕ್ಯಾಪಿಟಲ್ ಅದು ಅಮರಾವತಿ. ಸೊ ಬಿಟ್ಸ್ ಅಂದ್ರೆ ಏನು? ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತೆ ಸೈನ್ಸ್. ಇದೇನಿದು? AI ಪ್ಲಸ್ ಏನು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಇದು ಇಂಡಿಯಾದ ಏನಿದು? ಇಂಡಿಯಾದು ಫಸ್ಟ್ ಇದು ಈ ತರದ್ದು ಫಸ್ಟ್. ಓಕೆ, ಸೊ ಈಗ ನಾವು ಇಂಡಿಯಾದ ಫಸ್ಟ್ ಆಯ್ತು. AI ಬಗ್ಗೆ ಇನ್ನೂ ಸ್ವಲ್ಪ ನೋಡ್ಬೇಕಂತಂದ್ರೆ AI ಸಿಟಿ ಇರೋದು ಎಲ್ಲಿ ಅಂತಂದ್ರೆ ಲಕ್ನೋ. ಇಂಡಿಯಾದಲ್ಲಿ ಫಸ್ಟ್ AI ಸಿಟಿ ಲಕ್ನೋ. ಪ್ಲಸ್ AI ಏನು? ಟೆಕ್ನಾಲಜಿ ಪಾರ್ಕ್ ಇರೋದು ಬೆಂಗಳೂರು. ಸೊ ಇಲ್ಲಿ AI ಪ್ಲಸ್ ಅಂತಂದ್ರೆ ಏನೇನು ಇಲ್ಲಿ ಟೀಚ್ ಮಾಡ್ತಾರೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ಲಸ್ ಏನು ಡೇಟಾ ಸೈನ್ಸು ಪ್ಲಸ್ ಏನು ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ಪ್ಲಸ್ ಏನು ರೋಬೋಟಿಕ್ಸ್. ಸೊ ಇದು 2027ಗೆ ಏನಾಗುತ್ತೆ, ಇದು ಸ್ಟಾರ್ಟ್ ಆಗುತ್ತೆ. ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ 2027ರೊಳಗೆ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಏನಂದು ಬಿಟ್ಸ್ ಅನ್ನೋದು ಏನಿದು? ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಸೈನ್ಸ್. ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ? AI ಪ್ಲಸ್ ಕ್ಯಾಂಪಸ್ ನ ಅಮರಾವತಿ, ಆಂಧ್ರ ಪ್ರದೇಶದಲ್ಲಿ. ಇದು ಇಂಡಿಯಾದ ಫಸ್ಟ್ ಈ ತರ ಸ್ಟಾರ್ಟ್ ಆಗ್ತಿರೋದು. ಮತ್ತೆ ಇನ್ನು ನೋಡ್ಬೇಕಂದ್ರೆ AI ಸಿಟಿ ಲಕ್ನೋದಲ್ಲಿ ಇದೆ, ಮತ್ತೆ AI ಟೆಕ್ನಾಲಜಿಕಲ್ ಪಾರ್ಕ್ ಬೆಂಗಳೂರಲ್ಲಿ ಇದೆ. ಓಕೆ, ನಾವು ಮುಂದಿನ ಕ್ವಶನ್ ನೋಡೋಣ. ಸೊ ಇಂಟರ್ನ್ಯಾಷನಲ್ ಅಫೇರ್ಸ್. ವಿಚ್ ಕಂಟ್ರಿ ಹೋಸ್ಟೆಡ್ ದಿ 47th ಏನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ ಇನ್ ಜುಲೈ 2025? ಜುಲೈ 2025ರಲ್ಲಿ 47ನೇ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿ ಅಧಿವೇಶನವನ್ನು ಯಾವ ದೇಶ ಆಯೋಜಿಸಿತ್ತು ಅಂತಿದೆ. ಸೊ ಆನ್ಸರ್ ಏನಂದ್ರೆ ಫ್ರಾನ್ಸ್. ಸೊ ಫ್ರಾನ್ಸ್ ಅಲ್ಲಿ ಏನಾಗುತ್ತೆ? ಯುನೆಸ್ಕೋ ಏನು 47th ಏನು ಕಮಿಟಿ ಸೆಷನ್ ನ ಹೋಸ್ಟ್ ಮಾಡುತ್ತೆ. ಓಕೆ, ನಾವಿಲ್ಲಿ ಯುನೆಸ್ಕೋ ಬಗ್ಗೆ ನೋಡ್ಬೇಕಂತಂದ್ರೆ ಇದು ಯುನೈಟೆಡ್ ನೇಷನ್ ಏನು ಸ್ಪೆಷಲೈಸ್ಡ್ ಏಜೆನ್ಸಿ. ಇದು
ಯಾವಾಗ ಸ್ಟಾರ್ಟ್ ಆಗುತ್ತೆ ಇದು 1945 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ? ಫ್ರಾನ್ಸ್. ಹೆಡ್ ಕ್ವಾರ್ಟರ್ಸ್ ಫ್ರಾನ್ಸು ಮತ್ತೆ ಪ್ಯಾರಿಸ್ ಅಲ್ಲಿ ಬರುತ್ತೆ. ಸೊ ಯುನೆಸ್ಕೋ ಯಾವ್ದಾವ್ದು ಪ್ರೋಗ್ರಾಮ್ಸ್ನ ರನ್ ಮಾಡುತ್ತೆ ಅಂತಂದ್ರೆ ಮ್ಯಾಪ್ ಪ್ರೋಗ್ರಾಮ್ ರನ್ ಮಾಡುತ್ತೆ, ಪ್ಲಸ್ ಏನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಡಿಕ್ಲೇರ್ ಮಾಡುತ್ತೆ, ಪ್ಲಸ್ ಕ್ರಿಯೇಟಿವ್ ನೆಟ್ವರ್ಕ್ ಆಫ್ ಸಿಟೀಸ್ ಇದು ಕೂಡ ಏನ್ ಮಾಡುತ್ತೆ ಪ್ರೋಗ್ರಾಮ್ ರನ್ ಮಾಡುತ್ತೆ. ಯಾವುದು? ಯುನೆಸ್ಕೋ. ಸೊ ಮ್ಯಾನ್ ಮತ್ತೆ ಬಯೋಸ್ಪಿಯರ್ ಪ್ರೋಗ್ರಾಮ್ ಏನಂತಂದ್ರೆ ಇದು. ಸೊ ಇಲ್ಲಿ ಮ್ಯಾನ್ ಮತ್ತೆ ನೇಚರ್ ಅಲ್ಲಿ ಏನ್ ಮಾಡೋದು ಹಾರ್ಮೋನಿ ಪ್ರಮೋಟ್ ಮಾಡೋದು. ಸೊ ಇಲ್ಲಿ ಮ್ಯಾಪ್ ಪ್ರೋಗ್ರಾಮ್ ಅಲ್ಲಿ ಸೊ ಇಂಡಿಯಾದಲ್ಲಿ ಇರತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ 12 ಏನು ಬಯೋಸ್ಪಿಯರ್ ರಿಸರ್ವ್ ನ ಏನ್ ಮಾಡಿದ್ದಾರೆ ಮ್ಯಾಪ್ ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಮ್ಯಾಪ್ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡಿದ್ದಾರೆ ರೆಕಗ್ನೈಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಲ್ಲಿ ಇಂಡಿಯಾದು ಏನು 2025 ಇದೇನ್ ಸೆಷನ್ ನಡೀತಲ್ಲ ಇಲ್ಲಿ ಇಂಡಿಯಾದು 44th ಏನು ವರ್ಲ್ಡ್ ಹೆರಿಟೇಜ್ ಸೈಟ್ ನ ಏನ್ ಮಾಡಿದ್ದಾರೆ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದು ಯಾವುದು ಅಂತಂದ್ರೆ 44th ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್. ಸೊ ಇಲ್ಲಿ ಏನ್ ಮಾಡ್ತಾರೆ 12 ಪೋರ್ಟ್ಸ್ ನ ಏನ್ ಮಾಡಿದ್ದಾರೆ ಇನ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ. ಇದು ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಏನಿದು 44th ಇಂಡಿಯನ್ ಏನು ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಓಕೆ, ಸೊ 12 ಪೋರ್ಟ್ಸ್ ಮಹಾರಾಷ್ಟ್ರ ಸ್ಟೇಟ್ ಇಂದ ಪ್ಲಸ್ ತಮಿಳುನಾಡು ಸ್ಟೇಟ್ ಇಂದ. ತಮಿಳುನಾಡಿಂದ ಯಾವುದು ಇಲ್ಲಿ ನಾವು ನೋಡಬಹುದು ಜಿಂಜಿ ಪೋರ್ಟ್ ಅಂತ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇದು ಎಷ್ಟನೇದು? ಇದು 44th ಏನು ವರ್ಲ್ಡ್ ಹೆರಿಟೇಜ್ ಸೈಟ್ ಫ್ರಮ್ ಇಂಡಿಯಾ. ಓಕೆ, ಹಾಗಾದ್ರೆ ಪ್ಲೀಸ್ ಗೋ ಅಂಡ್ ಸರ್ಚ್ 43rd ಏನು ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವುದು ಅಂತ. ಓಕೆ, ಸೊ 2024 ಅಲ್ಲಿ ಇದನ್ನ ಡಿಕ್ಲೇರ್ ಮಾಡಿದ್ರು. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಮುಂದಿನ ಕ್ವಶನ್ ನೋಡೋಣ. ಸ್ವಚ್ಛ ಸರ್ವೇಕ್ಷಣ್ ಏನು 2024-25 ಅವಾರ್ಡ್ಸ್. ಇಲ್ಲೇನ್ ಕೇಳಿದರೆ ವಿಚ್ ಸಿಟಿ ವಾಸ್ ಅವಾರ್ಡೆಡ್ ದಿ ಟೈಟಲ್ ಆಫ್ ಬೆಸ್ಟ್ ಗಂಗಾ ಟೌನ್ ಇನ್ ಸ್ವಚ್ಛ ಸರ್ವೇಕ್ಷಣ್ 2024-25 ಅವಾರ್ಡ್ಸ್. ಸ್ವಚ್ಛ ಸರ್ವೇಕ್ಷಣ್ 2024-25 ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಗಂಗಾ ಪಟ್ಟಣ ಎಂಬ ಬಿರುದನ್ನು ಯಾವ ನಗರಕ್ಕೆ ನೀಡಲಾಗಿದೆ ಅಂತಿದೆ. ಸೊ ಯಾವ್ದಂತಂದ್ರೆ ಪ್ರಯಾಗ್ರಾಜ್. ಇಲ್ಲಿ ಇದು ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ಸ್ ಯಾವೊಂದು ಏನು ಸ್ಕೀಮ್ ಅಂಡರ್ ಬರುತ್ತೆ ಅಂದ್ರೆ ಸ್ವಚ್ಛ ಭಾರತ್ ಮಿಷನ್ 2.0 ಅರ್ಬನ್. ಸೊ ಇಲ್ಲಿ ಈ ಒಂದು ಫ್ಲಾಗ್ಶಿಪ್ ಮಿಷನ್ ಅಲ್ಲಿ ಏನ್ ಮಾಡ್ತಾರೆ ಸ್ವಚ್ಛ ಸರ್ವೇಕ್ಷಣ್ ಅವಾರ್ಡ್ಸ್ ನ ಏನ್ ಮಾಡ್ತಾರೆ ಕೊಡ್ತಾರೆ. ಓಕೆ, ಹಾಗಾದ್ರೆ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ ಇದು? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅರ್ಬನ್ ಅಫೇರ್ಸ್. ಇಲ್ಲಿ ಏನಾಗುತ್ತೆ ಪ್ರಯಾಗ್ರಾಜ್ನ ಏನು ಬೆಸ್ಟ್ ಗಂಗಾ ಟೌನ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಈ ಒಂದು 2024-25 ಅಲ್ಲಿ ಹೊಸದೊಂದು ಏನ್ ಮಾಡಿದ್ದಾರೆ ಇನ್ಕ್ಲೂಡ್ ಮಾಡಿದ್ದಾರೆ. ಏನಂದ್ರೆ ಸೂಪರ್ ಸ್ವಚ್ಛ ಲೀಗ್ ಅಂತ ನಾವಿಲ್ಲಿ ನೋಡ್ಬೋದು. ಸೂಪರ್ ಸ್ವಚ್ಛ ಲೀಗ್ ಅಂತೇಳಿ ಈ ಕ್ಯಾಟಗರಿನ ಇನ್ಕ್ಲೂಡ್ ಮಾಡಿದ್ದಾರೆ ಇಲ್ಲಿ. ಮತ್ತೆ ಇಲ್ಲಿ ಸುಮಾರು ಕ್ಯಾಟಗರಿ ಇದಾವೆ, ಅವೆಲ್ಲ ಏನ್ಬಿಡೋ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಏನು ಸೂಪರ್ ಸ್ವಚ್ಛ ಲೀಗ್ ಅಂತ ಮಾಡಿದ್ದಾರೆ. ಇದರಲ್ಲಿ ಟಾಪ್ ಯಾವ್ದು ಮಾಡಿದೆ? ಓವರ್ ಆಲ್ ಟಾಪ್ ಯಾವುದು? ಇಂದೋರ್ ಮಾಡಿದೆ. ಇದು ಇಂದೋರ್ MP. ಸೊ ಕನ್ಸಿಕ್ಯೂಟಿವ್ 8th ಟೈಮು ಏನ್ ಟಾಪ್ ಅಲ್ಲಿ ಇದೆ. ಇದು 8th ಟೈಮು ಯಾವ ಟಾಪ್ ಅಲ್ಲಿ ಇದೆ? ಇಂದೋರ್ ಟಾಪ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡ್ತೀವಿ. ಸೊ ಮಿಲಿಯನ್ ಪ್ಲಸ್ ಕ್ಯಾಟಗರಿ ಅಂತ ಬರುತ್ತಿದೆ. ಮಿಲಿಯನ್ ಪ್ಲಸ್ ಕ್ಯಾಟಗರಿ. ಸೊ ಇಲ್ಲಿ ಮಿಲಿಯನ್ ಪ್ಲಸ್ ಅಂದ್ರೆ ಇದು ಜನಸಂಖ್ಯೆ ಆಧಾರಿತ ಪಾಪ್ಯುಲೇಷನ್ ಬೇಸಿಸ್ ಮೇಲೆ. ಸೊ ಅಹಮದಾಬಾದ್ ಏನಿದೆ ಫಸ್ಟ್ ಬಂದಿದೆ. ಅಹಮದಾಬಾದ್ ಓಕೆ ಫಸ್ಟ್ ಇದೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು. ನಮ್ಗಿಲ್ಲಿ ಏನು ಓವರ್ ಆಲ್ ರ್ಯಾಂಕ್ ಅಲ್ಲಿ ಫಸ್ಟ್ ಇರೋದು ಯಾವುದು? ಇಂದೋರ್. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಕ್ಯಾಟಗರಿ ಮಾಡಿದ್ದಾರೆ ಟಾಪ್ ವಿನ್ನರ್ಸ್. ಕ್ಲೀನೆಸ್ಟ್ ಸಿಟಿ ಏನು ಓವರ್ ಆಲ್ ಯಾವ್ದಿದೆ? ಇಂದೋರ್ ಇದೆ. ನೆಕ್ಸ್ಟ್ ಬೆಸ್ಟ್ ಗಂಗಾ ಟೌನ್ ಯಾವ್ದಿದೆ? ಪ್ರಯಾಗ್ರಾಜ್ ಇದೆ. ಬೆಸ್ಟ್ ಕಂಟೋನ್ಮೆಂಟ್ ಬೋರ್ಡ್ ಯಾವುದು? ಸಿಕಂದರಾಬಾದ್ ಕಂಟೋನ್ಮೆಂಟ್. ಪ್ರಾಮಿಸಿಂಗ್ ಕ್ಲೀನ್ ಸಿಟೀಸ್ ಅಂತ 34 ಸಿಟೀಸ್ ಕೊಟ್ಟಿದ್ದಾರೆ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸೂಪರ್ ಸ್ವಚ್ಛ ಲೀಗ್ ಅಂತ ಮಾಡಿದ್ದಾರೆ. ಈ ಸೂಪರ್ ಸ್ವಚ್ಛ ಲೀಗ್ ಏನು ಇದು ಕ್ಯಾಟಗರಿ ಇದೆ, ಇದು ಫಸ್ಟ್ ಟೈಮ್ ಇದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಒಂದು ಇದರಲ್ಲಿ ಏನು ಇಂದೋರ್, ಸೂರತ್, ನೇವಿ, ಮುಂಬೈ. ಸೊ ಇಂದೋರು, ಸೂರತ್ ಮತ್ತೆ ನಾವಿ ಮುಂಬೈ. ಇಂದೋರ್, ಸೂರತ್. ಓಕೆ, ಸೊ ಇದರಿಂದ ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಐಸ್ಲ್ಯಾಂಡ್ಸ್ ರೆಕ್ಯುಜೆನ್ಸ್ ಪೆನಿನ್ಸುಲಾ ಅಂತ ಇದೆ. ಓಕೆ, ಕ್ವಶನ್ ಏನಂದ್ರೆ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ದಿ ಫ್ರೀಕ್ವೆಂಟ್ ವಲ್ಕನಿಕ್ ಆಕ್ಟಿವಿಟಿ ಇನ್ ಐಸ್ಲ್ಯಾಂಡ್ಸ್ ರೆಕ್ಯುಜೆನ್ಸ್ ಪೆನಿನ್ಸುಲಾ ಅಂತ ಇದೆ. ಓಕೆ, ಐಸ್ಲ್ಯಾಂಡ್ನ ರೆಕ್ಯುಜೆನ್ಸ್ ಪರ್ಯಾಯ ದ್ವೀಪದಲ್ಲಿ ಆಗಾಗ್ಗೆ ಜ್ವಾಲಾಮುಖಿ
ಚಟುವಟಿಕೆಯನ್ನು ಈ ಕೆಳಗಿನ ಯಾವ ಹೇಳಿಕೆಗಳು ಉತ್ತಮವಾಗಿ ವಿವರಿಸುತ್ತವೆ ಅಂತಿದೆ. ಓಕೆ, ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಆನ್ಸರ್ ಏನಂದ್ರೆ ಇಲ್ಲಿ ಉತ್ತರ ಅಮೆರಿಕ ಮತ್ತು ಯುರೇಷಿಯನ್ ಟೆಕ್ಟಾನಿಕ್ ಪ್ಲೇಟ್ಗಳ ಛೇದಕ ಅಂತಿದೆ. ಓಕೆ, ಸೊ ಏನಂತ ನೋಡೋಣ ನಾವಿಲ್ಲಿ. ಓಕೆ, ಇಲ್ಲಿ ಏನಾಗುತ್ತೆ, ನಾವು ಐಸ್ಲ್ಯಾಂಡ್ ಇಲ್ಲಿ ನೋಡ್ತೀವಿ. ಸೊ ಇದು ಐಸ್ಲ್ಯಾಂಡ್ ನೋಡ್ತೀವಿ. ಸೊ ನಾವಿಲ್ಲಿ ಫಸ್ಟ್ಗೆ ವೇರ್. ಸೊ ಐಸ್ಲ್ಯಾಂಡ್ ಎಲ್ಲಿ ಬರುತ್ತೆ? ಐಸ್ಲ್ಯಾಂಡ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಕೂಡ ಎಲ್ಲಿ ಬರುತ್ತೆ ಇದು? ಸೊ ಇಲ್ಲಿ ನಾವು ಮಿಡಲ್ ಅಲ್ಲಿ ನೋಡ್ತೀವಿ, ರಿಜ್. ಇದಕ್ಕೆ ರಿಜ್ ಅಂತ ಕರಿತೀವಿ ನಾವು. ಏನಿದು? ಅಟ್ಲಾಂಟಿಕ್ ಓಷನ್ ಮಿಡ್ ಅಟ್ಲಾಂಟಿಕ್ ರಿಜ್ ಅಂತ ಕರಿತೀವಿ, ಅಟ್ಲಾಂಟಿಕ್ ರಿಜ್. ಸೊ ನೆಕ್ಸ್ಟ್, ಸೊ ಮಿಡ್ ಅಟ್ಲಾಂಟಿಕ್ ರಿಜ್ ಅಲ್ಲಿ ಏನು ಇದೊಂದು ಪೆನಿನ್ಸುಲಾ ಲೊಕೇಟ್ ಆಗಿರೋದ್ರಿಂದ ಇಲ್ಲಿ ಏನಾಗುತ್ತವೆ, ಫ್ರೀಕ್ವೆಂಟ್ ಆಗಿ ವಲ್ಕಾನಿಕ್ ಆಕ್ಟಿವಿಟೀಸ್ ನ ನೋಡಕ್ಕೆ ಸಿಗುತ್ತೆ ನಮಗೆ. ಓಕೆ, ಸೊ ಹಾಗಾದ್ರೆ ಈ ಮಿಡ್ ಏನು ಅಟ್ಲಾಂಟಿಕ್ ರಿಜ್ ಇದೆ, ಇದು ಹೇಗಾಯಿತು ಅಂತಂದ್ರೆ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ಪ್ರಕಾರ ನಮಗೆ ಏನು 3 ತರ ಏನು ಪ್ಲೇಟ್ ಬೌಂಡ್ರೀಸ್ ನಮಗೆ ನೋಡ್ತೀವಿ. ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಪ್ರಕಾರ ಏನು ಅರ್ಥನ ಏನ್ ಮಾಡಿದ್ದಾರೆ, ಅರ್ಥನ ಏನು ಲಿಥೋಸ್ಫಿಯರಿಕ್ ಪ್ಲೇಟ್ಸ್ ಇರ್ತಾವಲ್ಲ, ಇವನ್ನ 7 ಮೇಜರ್ ಪ್ಲೇಟ್ಸ್ ಮತ್ತೆ ಪ್ಲಸ್ ಸುಮಾರು ಏನು ಮೈನರ್ ಪ್ಲೇಟ್ಸ್ ಆಗಿ ಏನ್ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಈ 7 ಮೇಜರ್ ಪ್ಲೇಟ್ಸ್ ಮತ್ತೆ ಮೈನರ್ ಪ್ಲೇಟ್ಸ್ ಇದಾವೆ. ಇದ್ರ ಬೌಂಡ್ರಿನ ನಾವು 3 ತರ ಡಿಸೈಡ್ ಮಾಡ್ತೀವಿ. ಒಂದು ಕನ್ವರ್ಜೆಂಟ್ ಬೌಂಡ್ರಿ, ನೆಕ್ಸ್ಟ್ ಡೈವರ್ಜೆಂಟ್ ಬೌಂಡ್ರಿ, ನೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಅಂತ. ಸೊ 3 ತರ ಬೌಂಡ್ರಿ ನೋಡಕ್ ಸಿಗ್ತಾವೆ ನಮಗೆ. ಓಕೆ, ಸೊ ಇಲ್ಲಿ ಈ ಕನ್ವರ್ಜೆಂಟ್ ಬೌಂಡ್ರಿ ಎಲ್ಲಿ ಜಾಸ್ತಿ ನೋಡಕ್ ಸಿಗುತ್ತೆ? ಪೆಸಿಫಿಕ್ ಓಷನ್ ಅಲ್ಲಿ ಕನ್ವರ್ಜೆಂಟ್ ಬೌಂಡ್ರಿ ಏನು ಪ್ಲೇಟ್ಗಳ ಮಧ್ಯೆ ಏನು ಕನ್ವರ್ಜೆಂಟ್ ಬೌಂಡ್ರಿ ಅಂತಂದ್ರೆ, ಸೊ 2 ಪ್ಲೇಟ್ ಅಂತಂದ್ರೆ ಈ ತರ 2 ಪ್ಲೇಟ್ ಏನಾಗ್ತಿರ್ತವೆ, ಸೊ ಕನ್ವರ್ಜ್ ಆಗ್ತಿರ್ತವೆ. 1 ಪ್ಲೇಟ್ ಒಂದ್ ಕೆಳಗಡೆ ಯಾವ್ದು ಹೆವಿ ಇರುತ್ತೆ ಅದು ಕೆಳಗಡೆ ಸಿಂಕ್ ಆಗುತ್ತೆ. ಸೊ ಮೇಲೆ ಯಾವ್ದು ಬರುತ್ತೆ, ಲೈಟ್ ಇದ್ದದ್ದು ಮೇಲೆ ಬರುತ್ತೆ. ಓಕೆ, ಕನ್ವರ್ಜ್ ಆಗ್ತಿರುತ್ತೆ. ಸೊ ಡೈವರ್ಜೆಂಟ್ ಬೌಂಡ್ರೀಸ್ ನ ಈ ತರ 2 ಏನಾಗ್ತಿರ್ತವೆ, ಡೈವರ್ಜ್ ಆಗ್ತಿರುತ್ತೆ ಒಂದಕ್ಕೊಂದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಇಲ್ಲಿ ಡೈವರ್ಜ್ ಆದಾಗ ಕೆಳಗಡೆ ಇರ್ತಕ್ಕಂಥ ಮ್ಯಾಗ್ಮಾ ಲಾವಾ ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಈ ಚೈನ್ ಆಫ್ ಏನಾಗಿರುತ್ತೆ, ಇಲ್ಲಿ ಮೌಂಟೇನ್ಸ್ ಕ್ರಿಯೇಟ್ ಆಗಿರುತ್ತೆ ಅಂಡರ್ ಬಿನೀತ್ ದ ಓಷನ್. ನಾವಿಲ್ಲಿ ಸಮುದ್ರದ ಆಳದಲ್ಲಿ ಮಾತಾಡ್ತಿದೀವಿ. ಸೊ ಇದು ಈ ತರ ಏನಾಗಿದೆ ಇಲ್ಲಿ, ಇವೆರಡು ಇದೇನು ಯುರೇಷಿಯನ್ ಇದನ್ನಿದೆ, ಇದು ಯುರೇಷಿಯನ್ ಪ್ಲೇಟ್ ಇದೆ. ಸೊ ಇದು ಈ ಕಡೆ ಮೂವ್ ಆಗ್ತಾ ಇದೆ. ಸೊ ಇದು ಈ ಕಡೆ ಡೈರೆಕ್ಷನ್ ಮೂವ್ ಆಗ್ತಿದೆ. ಇದೇನ್ ಪ್ಲೇಟ್ ಇದೆ ಇದು ಈ ಕಡೆ ಮೂವ್ ಆಗ್ತಿದೆ, ನಾರ್ತ್ ಅಮೆರಿಕನ್ ಪ್ಲೇಟ್ ಈ ಕಡೆ ಮೂವ್ ಆಗ್ತಿದೆ. ಸೊ ಇಲ್ಲಿ ನಾವು ನೋಡ್ಬೋದು, ಇದು ಈ ಕಡೆ ಮೂವ್ ಆಗ್ತಿದೆ, ಇದು ಈ ಕಡೆ ಮೂವ್ ಆಗ್ತಿದೆ. ಓಕೆ, ಸೊ ಮಿಡಲ್ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಮ್ಯಾಗ್ಮಾ ಬಂದ್ಬಿಟ್ಟು ಇಲ್ಲಿ ಏನು ಸ್ಟೋರ್ ಆಗಿ ಇಲ್ಲಿ ವಲ್ಕನಿಸಮ್ ಮತ್ತೆ ಆಕ್ಟಿವಿಟಿ ಇಲ್ಲಿ ಚೈನ್ ಆಫ್ ಮೌಂಟೇನ್ಸ್ ನ ಏನ್ ಮಾಡಿದಾವೆ, ಇಲ್ಲಿ ಕ್ರಿಯೇಟ್ ಮಾಡಿದಾವೆ ಚೈನ್ ಆಫ್ ಮೌಂಟೇನ್ಸ್. ಈ ಒಂದು ರೇಂಜ್ ಅಲ್ಲಿ ಯಾವ್ದು ಲೊಕೇಟ್ ಆಗಿದೆ, ಐಸ್ಲ್ಯಾಂಡ್ಸ್ ರೆಕುಜೆನ್ಸ್ ಪೆನಿನ್ಸುಲಾ ಲೊಕೇಟ್ ಆಗಿದೆ. ಓಕೆ, ಸೊ ಅದಕ್ಕೆ ಈ ಒಂದು ಏನು ಮಿಡ್ ಅಟ್ಲಾಂಟಿಕ್ ರಿಜ್ ಮೇಲೆನೆ ಲೊಕೇಟ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ವಲ್ಕನಿಕ್ ಆಕ್ಟಿವಿಟಿ ನೋಡಕ್ಕೆ ಸಿಗುತ್ತೆ ನಮಗೆ. ಇದರ ಅರ್ಥ ಇಷ್ಟೇ. ಓಕೆ, ಸೊ ನಮ್ಗೆ ಇಲ್ಲಿ ನೆನ್ಪಿಡ್ಬೇಕಾಗಿರೋದು ಏನಂತಂದ್ರೆ ಇದು ರೆಕುಜೆನ್ಸ್ ಪೆನಿನ್ಸುಲಾ. ಸೊ ಎಲ್ಲಿ ಬರುತ್ತೆ ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ, ವೇರ್. ಸೊ ವೇರ್ ಅಂತ ಕೇಳಂಗಿಲ್ಲ, ಬಟ್ ಬೇರೆ ಬೇರೆ ಆಪ್ಷನ್ಸ್ ಕೊಡ್ತಾರೆ. ಓಕೆ, ಸೊ ನಮ್ಗೆ ನೆನಪಿಡ್ಬೇಕು ಇದು ಎಲ್ಲಿ ಬರುತ್ತೆ, ಐಸ್ಲ್ಯಾಂಡ್. ಯಾವ ದೇಶದಲ್ಲಿ ಬರುತ್ತೆ, ಐಸ್ಲ್ಯಾಂಡ್. ಮತ್ತೆ ಇದು ರೀಸನ್ ವೈ. ಸೊ ವೈ ಅಂತ ಬರ್ಬೋದು ಯಾವಕ್ಕೆ, ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ. ಇದು ಯಾವ ಪ್ಲೇಟ್ ಬೌಂಡ್ರಿ ಬರ್ತಾವೆ ಇಲ್ಲಿ, ಡೈವರ್ಜೆನ್ಸ್. ಇಲ್ಲಿ ಏನಾಗ್ತದೆ, ಇದು ಡೈವರ್ಜ್ ಆಗ್ತದೆ ಹಿಂಗೆ. ಸೊ ಡೈವರ್ಜ್ ಆಗ್ತಾ ಇದೆ ಅಂತಂದ್ರೆ ಏನು, ಅಟ್ಲಾಂಟಿಕ್ ಓಷನ್ ಏನಂತ ಹೇಳ್ತೀವಿ ನಾವು, ಎಕ್ಸ್ಪಾಂಡ್ ಆಗ್ತಾ ಇದೆ. ಈ ಕಡೆ ಪೆಸಿಫಿಕ್ ಓಷನ್ ಇಲ್ಲಿ ಇದೆ, ಪೆಸಿಫಿಕ್ ಓಷನ್ ಏನಾಗ್ತಿದೆ, ಶ್ರಿಂಕ್ ಆಗ್ತಿದೆ ಅಂತ ಹೇಳ್ತೀವಿ ನಾವು, ಶ್ರಿಂಕ್ ಆಗ್ತಿದೆ. ಇದು ಡೈರೆಕ್ಟ್ ಆಗಿ ಏನು ನಮ್ಮ ಪೀರಿಯಡ್ ಅಲ್ಲಿ ನೋಡಕ್ ಸಿಗಲ್ಲ, ಬಿಕಾಸ್ ಇಟ್ ವಿಲ್ ಟೇಕ್ ಏನು ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕಾಗುತ್ತೆ ಇದು ನಾವು ಚೇಂಜಸ್ ನೋಡ್ಬೇಕಂದ್ರೆ. ಓಕೆ, ದಿಸ್ ಇಸ್ ಇಟ್ ಫ್ರಮ್ ದಿ ಟುಡೇಸ್ ಏನು ಟಾಪಿಕ್. ಐ ಹೋಪ್ ಐ ಎಕ್ಸ್ಪ್ಲೇನ್ಡ್ ವೆರಿ ವೆಲ್. ಇಫ್ ಯು ಲೈಕ್ ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು, ಥ್ಯಾಂಕ್ ಯು ಒನ್ ಅಂಡ್ ಆಲ್.